ಏರ್ಪೋರ್ಟ್. ಒಬ್ರು ನಂಬರ್ 2 ಅಲ್ಲೇ ಕ್ಷೇತ್ರ. ಮುಂದೆ ಏನಾದ್ರು ಬದಲಾವಣೆ ಆದರೆ ಇನ್ನೊಬ್ರು ನಂಬರ್ 2 ಅವರು ಅಲ್ಲೇ ಇರೋದು. ವಿವರವಾಗಿ ಹೇಳು ಅಂದ್ರೆ ಹೇಳ್ತೀನಿ ಸಭಾಧ್ಯಕ್ಷ. ಒಂದು ಹೆಬ್ಬಾಳಕ್ಕೆ ಬರುತ್ತೆ, ಒಂದು ಬ್ಯಾಟರಾಯನಪುರಕ್ಕೆ ಬರುತ್ತೆ. ಇಬ್ರಿಗೂ ಒಂದೊಂದು ಫುಟ್ಪಾತ್. ದಿನ ಇಬ್ರು ಓಡಾಡ್ತಾರೆ. 2014-15ರಲ್ಲಿ ಗುದ್ಲಿ ಪೂಜೆ ಮಾಡೋದಕ್ಕೆ ಈಗ ಒಂದು ಜಂಕ್ಷನ್, ಒಂದು ಲೂಪ್ ಜಂಕ್ಷನ್ ಮಾಡವ್ರೆ. ಅಣ್ಣ ಅವತ್ತಿದ್ರೆ ನಾ ಗುದ್ಲಿ ಪೂಜೆ ಮಾಡಿದ್ದು ಆವತ್ತಿನ ಮುಖ್ಯಮಂತ್ರಿ ಆಗಿದ್ದಾಗ. ಇಬ್ಬರು ಇದ್ದುಕೊಂಡು ಹೆಬ್ಬಾಳ ಜಂಕ್ಷನ್ನಲ್ಲಿ ಏನು ಮಾಡಬೇಕು ಫ್ಯೂಚರ್ ಅನ್ನೋದು ಯೋಚನೆ ಮಾಡದೆ ದಿನ ಡೆಲ್ಲಿಯಿಂದ ಬರೋಕ್ಕೆ 2.5 ಅವರು, ಏರ್ಪೋರ್ಟಿಂದ ಹೆಬ್ಬಾಳ ದಾಟೋದಕ್ಕೆ 3 ಅವರ್. ಏನು ನಡೀತಾ ಇದೆ? ಟನಲ್ಗೆ ಬರ್ತಾರೆ. ಸಭಾಧ್ಯಕ್ಷರೇ, ನಾನೊಂದು ಮಾತು ಹೇಳ್ತೀನಿ. ನಮ್ಮ ತಂದೆ 1972ರಲ್ಲಿ ಕಾರ್ಪೊರೇಷನ್ ಕಾಂಟ್ರಾಕ್ಟ್ರು. ನಾನು ಕಾಂಟ್ರಾಕ್ಟರ್ ಹುಟ್ಟಿದವನ ಮಗ. ನಾನು ನೋಡ್ತಾನೆ ಇದ್ದೀನಿ. ಈ ಟನಲ್ನ ಉಪಮುಖ್ಯಮಂತ್ರಿಗಳು, ಮುಖ್ಯಮಂತ್ರಿಗಳಿಗೆ ದಾರಿ ತಪ್ಪಿಸಿದ್ದಾರೆ. ಒಂದೇ ಒಂದರಲ್ಲಿ ಹೇಳ್ಬಿಡ್ತೀನಿ. ಮೈಸೂರು ಬ್ಯಾಂಕ್ ಜಂಕ್ಷನಲ್ಲಿ 160 ಮೀಟರ್ ಕೆಳಗಡೆ ಹೋಗ್ಬೇಕು ಟನಲ್ಲು. 160 ಮೀಟರ್ಗೆ ರ್ಯಾಂಪ್ 1:30 ಕೊಡಬೇಕು. ಎಲ್ಲಿದೆ ಸಭಾಧ್ಯಕ್ಷರೇ ಜಾಗ 1:30? 1:30 ಅಂದರೆ ಗೊತ್ತಾ ಸಭಾಧ್ಯಕ್ಷರೇ? ಯಾವ್ದು ಹೈಟ್ ಇರುತ್ತೋ ಅಲ್ಲಿಂದ ನಾವು ರ್ಯಾಂಪ್ ಮಾಡೋದಕ್ಕೆ 1:30. 50-60 ವರ್ಷ ವಯಸ್ಸವರು ನಡ್ಕೊಂಬರೋದಕ್ಕೆ 1:30. 40-45 ವರ್ಷದವರು 1:20. ಇದು ರ್ಯಾಂಪ್ದು. ಎಲ್ಲಿಂದ ಮಾಡೋಕ್ಕಾಗುತ್ತೆ ಸಭಾಧ್ಯಕ್ಷರೇ? ಸ್ಯಾಂಕಿ ಟ್ಯಾಂಕ್ ಬಂಡ್ ಮೇಲ್ಗಡೆ ಇವರು ಟನಲ್ ಒಂದು ಕೊಡ್ತಾ ಇದ್ದಾರೆ. ಅಲ್ಲಿ ಡೌನ್ ರ್ಯಾಂಪ್. 1-2 ಅವ್ನು ಯಾರಿಗೋ ಬೆಂಗಳೂರಿನ ಯಾಕೆ ಅಡ ಇಡಬೇಕು? ವೈಡನ್ ಮಾಡ್ರಿ, ಅಕ್ವಿಜೇಷನ್ ಮಾಡ್ರಿ.